ಹಾಯ್ ಹಲೋ ಆ್ಯಂಡ್ ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅಮೃತ ಗೌಡ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತು ನಾವು ವೀಕೆಂಡ್ ಸಂಡೇ ಅಲ್ವಾ, ಮಕ್ಕಳೆಲ್ಲ ಮನೇಲಿ ಇದ್ದರು, ಸ್ಕೂಲಿಗೆ ನಾವೆಲ್ಲ ಮನೇಲಿ ಇದ್ವಿ ಅಂತ ಇಲ್ಲಿ ಹತ್ತಿರ ಒಂದು ನದಿ ಹತ್ತಿರ ಹೋಗ್ತಾ ಇದ್ದೀವಿ. ನೋಡಿ, ಇದು ನಾನು ಲಾಸ್ಟ್ ಟೈಮ್ ಒಂದು ನೋಡಿ ಕಾಳಿ ಹುಲಿ ಸ್ಯಾಂಡಲ್ ಮಹಾರಾಜನ ವೀಡಿಯೋ ಹಾಕಿದ್ನಲ್ಲ, ಅದೇ ಟೆಂಪಲ್ ಹತ್ರನೇ. ಅಂದರೆ ನಾವು ವರ್ಷಕ್ಕೂ ಹೋಗ್ತೀವಿ ಅಲ್ಲಿ. ಅಂದರೆ ಈ ಸಲ ಅಂದರೆ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಇದೆಯಲ್ಲ, ನೀರೆಲ್ಲ ಅಂದರೆ ಬೇಸಿಗೆಯಲ್ಲೆಲ್ಲ ನಾವು ಅಲ್ಲೇ ಹೋಗಿ ಪಿಕ್ನಿಕ್ ಮಾಡಿ ಅಡುಗೆ ಮಾಡಿ ಅಲ್ಲೇ ಊಟ ಮಾಡ್ತೀವಿ. ಈ ವರ್ಷ ಸ್ವಲ್ಪ ಮಳೆ ಕಡಿಮೆ ಇದೆ, ಅಂದರೆ ವರ್ಷವೂ ತುಂಬ ನೀರು ಬರುತ್ತೆ, ಬ್ರಿಡ್ಜ್ ಮೇಲೆಲ್ಲ ಫುಲ್ ನೀರು ಬರುತ್ತೆ. ಅದಕ್ಕೆ ಈ ವರ್ಷ ಹೇಗಿದೆ ಅಂತ ಹೋಗಿ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಇದೇ ನೋಡಿ, ಅದೇ ದೇವಸ್ಥಾನಕ್ಕೆ ಹೋಗುವ. ನಾವು ಲಾಸ್ಟ್ ಟೈಮ್ ದೇವಸ್ಥಾನ ಹೋಗಬೇಕಿದ್ರೆ ಅಲ್ಲಿ ಕಾಡಲ್ಲಿ ಶಾರ್ಟ್ಕಟ್ಟಾಗಿ ಹೋಗಿದ್ವಿ. ಅದೇ ಸ್ಯಾಂಡಲ್ ಮಹಾರಾಜನ ಟೆಂಪಲಿಗೆ ಇದೇ ರೂಟಲ್ಲಿ ಹೋಗೋದು. ಅಲ್ಲಿ ಸ್ವಲ್ಪ ಮುಂದ್ಗಡೆ ಒಂದು ಹೊಳೆ ಇದೆ, ಬ್ರಿಡ್ಜ್ ಇದೆ. ಅಲ್ಲಿ ಬ್ರಿಡ್ಜ್ ಮೇಲೆಲ್ಲ ನೀರು ಬರುತ್ತೆ, ತುಂಬ ನೀರು ಬರುತ್ತೆ. ತುಂಬ ಜನ ಹೋಗ್ತಾರೆ ನೋಡಲಿಕ್ಕೆ, ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಅದೇ ಹಾಗೆ ನಾವು ಮಕ್ಕಳು ಎಲ್ಲ ಸೇರಿ ಹೇಗೋ ಮನೇಲೇ ಇದ್ವಿ ಅಲ್ಲ, ಸಂಜೆ ಟೈಮಿಗೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲೇ ಬಂತು ನೋಡಿ, ಇದೇ ಬ್ರಿಡ್ಜು. ಇವಾಗೇನು ಅಷ್ಟೇನು ಇರಲಿಲ್ಲ, ಆದರೆ ಸ್ವಲ್ಪ ಇದೆ. ಆದರೆ ನೋಡಲಿಕ್ಕೆ ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು. ಅದೆಲ್ಲ ಪೇಪರಿಂದ ಎಲ್ಲ ದೋಣಿ ಮಾಡ್ಕೊಂಡು ಹೋಗಿದ್ರು ಅವರು. ಪೇಪರ್ ದೋಣಿ ಎಲ್ಲ ನೀರಲ್ಲಿ ಬಿಟ್ಟರು. ನೋಡಿ, ಇದೇ ಬ್ರಿಡ್ಜು. ಅಂದರೆ ಲಾಸ್ಟ್ ಇಯರ್ ಹೋದಾಗ ಇಲ್ಲಿ ಫುಲ್ ಬ್ರಿಡ್ಜ್ ಮೇಲೆಲ್ಲ ನೀರು ಬಂದಿತ್ತು. ಈ ಸಲ ಅಂದರೆ ಸ್ವಲ್ಪ ಮಳೆ ಕಡಿಮೆ ಇದೆಯಲ್ಲ, ಈ ಮಕ್ಕಳು ಅದೇ ಪೇಪರ್ ದೋಣಿ ಮಾಡ್ಕೊಂಡು ಹೋಗಿದ್ದಾರೆ, ಅದನ್ನು ನೀರಲ್ಲಿ ಬಿಡ್ತಾ ಇದ್ದಾರೆ. ಅವರು ಟೀಚರ್ ಹುಡುಗ, ಅವನು ಸ್ಪೈಡರ್ ಮ್ಯಾನ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ದಾನೆ. ಅವನಿಗಂತೂ ತುಂಬ ಖುಷಿಯಾಗಿದೆ. ಅವ್ರು ಇಲ್ಲಿ ಬಂದಿರಲಿಲ್ಲ, ಅವನು ಫಸ್ಟ್ ಟೈಮ್ ಬಂದಿರೋದು. ಈ ಥರ ಎಲ್ಲ ಆ ದೋಣಿ ಎಲ್ಲ ನೀರಲ್ಲೆಲ್ಲ ಬಿಡ್ತಾ ಇದ್ನಲ್ಲ, ಅದೆಲ್ಲ ನೋಡಿ ಅವನಿಗೆ ಖುಷಿ ಆಗಿಬಿಟ್ಟಿತ್ತು. ಹೀಗೆ ವೀಕೆಂಡಲ್ಲಿ ಎಲ್ಲಾದರೂ ಹೊರಗಡೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದರೆ ಮಕ್ಕಳಿಗೂ ಖುಷಿಯಾಗುತ್ತೆ, ನಮಗೂ ಸ್ವಲ್ಪ ಏನೋ ಮನಸ್ಸಿಗೆ ಸ್ವಲ್ಪ ಖುಷಿ ಇರುತ್ತೆ. ವಾರ ಪೂರ್ತಿ ಡ್ಯೂಟಿ ಮಾಡಿ ಈ ಥರ ವೀಕೆಂಡಲ್ಲಿ ಈ ಥರ ಹೋಗಿದರೆ ಏನೋ ಮನಸ್ಸಿಗೆ. ನೋಡಿ, ಲಾಸ್ಟ್ ಇಯರೆಲ್ಲ ಬಂದಾಗ ಫುಲ್ಲು ಕೆಂಪು ನೀರಿತ್ತು, ರೆಡ್ ನೀರು. ಮಳೆನೂ ಜಾಸ್ತಿ ಇತ್ತಲ್ವ, ಈ ಸಲ ಅಷ್ಟೇನು ಜಾಸ್ತಿ ನೀರು ಬಂದಿಲ್ಲ. ಇಲ್ಲಿ ಫುಲ್ ಬ್ರಿಡ್ಜ್ ಮೇಲೆಲ್ಲ ಫುಲ್ ನೀರಿತ್ತು ನೋಡಿ, ಇಲ್ಲಿ ತನಕ ಬರುತ್ತೆ ಬ್ರಿಡ್ಜ್ ಆ ಕಡೆ. ಅಂದರೆ ಈ ಕಡೆ ಎಲ್ಲ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ನಮ್ಗೆ, ಅಷ್ಟು ಫುಲ್ ಬಂದರೆ ಅಲ್ಲಿಂದನೇ. ಇವಾಗ ನೋಡಿ, ಇಲ್ಲಿಂದ ಆ ಕಡೆ ನಾವು ಬೇಸಿಗೆಯಲ್ಲಿ ಇದೇ ಆ ಕಡೆ ಸ್ವಲ್ಪ ಹೊಳೆ ದಾಟಿ ಆ ಕಡೆ ಅಲ್ಲೇ ನಾವು ಅಡುಗೆ ಮಾಡಿ ಊಟ ಮಾಡ್ತೀವಿ. ಅಂದರೆ ವರ್ಷವೂ ಬರ್ತೀವಿ, ಪ್ಲೇಸ್ ಚೇಂಜ್ ಮಾಡ್ತೀವಿ ಒಂದೊಂದು ಸಲ. ಈ ಸಲ ಇಲ್ಲೇ ಬಂದಿದ್ವಿ ನಾವು ಅಡುಗೆ ಮಾಡಿ, ಅದನ್ನು ವೀಡಿಯೋ ನಾನು ಮೊದಲೇ ಅಪ್ಲೋಡ್ ಮಾಡಿದ್ದೆ. ಆ ಕಡೆ ಹೋಗಿ ಅಡುಗೆ ಎಲ್ಲ ಮಾಡಿ ಊಟ ಮಾಡ್ತೀವಿ ಬೇಸಿಗೆಯಲ್ಲಿ. ಹಾಗೆ ಅಂತೂ ವರ್ಷ ಅಂತೂ ಇಲ್ಲಿ ಬಂದೇ ಬರ್ತೀವಿ. ಎಲ್ಲೇ ಸ್ವಲ್ಪ ಮುಂದ್ಗಡೆ ಹೋಗಿದರೆ ಸ್ಯಾಂಡಲ್ ಮಹಾರಾಜನ ಟೆಂಪಲ್ ಇದೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರಂತ. ಒಬ್ಬರು ಟೀಚರು, ನಮ್ಮ ನೇಬರ್ಸು, ನಾನು, ಮಕ್ಕಳು ಮತ್ತು ಇನ್ನೊಂದು ಟೀಮ್ ಬಂದಿದೆ. ಅವರು ಇದು ಮಶ್ರೂಮ್ ಮತ್ತು ಅದು ಕಳಲೆ ತೊಗೊಂಡು ಬರ್ಲಿಕ್ಕೆ ಹೋಗಿದ್ದಾರೆ. ಅದು ಸ್ವಲ್ಪ ದೂರ ಇದೆ, ಮತ್ತು ಅಲ್ಲಿ ಎಲ್ಲ ಲೀಚ್ ಇರುತ್ತೆ, ಜಿಗಣೆ. ನನಗೆ ಜಿಗಣೆ ಅಂದರೆ ತುಂಬ ಭಯ, ಅದಕ್ಕೋಸ್ಕರ ನಾನು ಹೋಗಿಲ್ಲ ಅಲ್ಲಿ. ಅವರೆಲ್ಲ ಹೋಗಿದ್ದಾರೆ ತರಲಿಕ್ಕೆ. ನಾವು ಇಲ್ಲಿ ಮಕ್ಕಳೆಲ್ಲ ಇದ್ರಲ್ಲ, ಅಷ್ಟು ದೂರ ಹೋಗ್ಲಿಕ್ಕಾಗಲ್ಲ ಅಂತ ಇಲ್ಲೇ ಮಕ್ಕಳಿಗೆ ಕರ್ಕೊಂಡು ಬಂದು ಇಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿ, ಹಾಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ. ಅಲ್ಲೇ ಕೂತ್ಕೊಂಡು ಆಮೇಲೆ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು, ನೋಡಿ ನದಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲೇ ಪಕ್ಕದಲ್ಲಿ ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಈ ನದಿ ದಾಟಿ ಅಲ್ಲೇ ನಾವು ವರ್ಷ ಹೋಗಿ ಅಡುಗೆ ಮಾಡ್ತೀವಿ. ಅದೇ ಕಲ್ ಮೇಲೆಲ್ಲ ಕೆಲವರು ಅಲ್ಲೇ ಬಟ್ಟೆ ಒಗೆಯೋದು, ಅಂದರೆ ತುಂಬ ದೊಡ್ಡ ಬೆಡ್ಶೀಟೆಲ್ಲ ಇರುತ್ತಲ್ಲ, ಅಲ್ಲೇ ಒಗೆದು ಅದ್ರ ಮೇಲೆ ಒಣಗಿಸ್ಲಿಕ್ಕೆ ಹಾಕ್ತಾರೆ. ಇವಾಗೆಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಡೀಪ್ ಇದೆ, ಭಯ ಆಗುತ್ತೆ, ನಾವು ಕೆಳಗೇನು ಹೋಗಿಲ್ಲ. ಹಾಗೆ ಈ ಕಡೆ ಸ್ವಲ್ಪ ಕೂತ್ಕೊಳ್ಳಿಕ್ಕೆ ಜಾಗ ಇತ್ತು, ನಾವೇ ಅಲ್ಲೇ ಕೂತ್ಕೊಂಡು ಹಾಗೆ ಸ್ನ್ಯಾಕ್ಸ್ ತೊಗೊಂಡು ಹೋಗಿದ್ವಿ. ಸ್ನ್ಯಾಕ್ಸ್ನೆಲ್ಲ ತಿಂದ್ಕೊಂಡು ಹಾಗೆ ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು. ಕಲ್ಲನ್ನೆಲ್ಲ ನೀರಿಗೆ ಹಾಕ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೀರು. ಒಂಥರ ತುಂಬ ಜನ ಬರ್ತಾರೆ ಇಲ್ಲಿ ನೋಡಲಿಕ್ಕೆ. ಬೇಸಿಗೆಯಲ್ಲೂ ಕೂಡ ಎಲ್ಲರೂ ಬಂದು ಇಲ್ಲೇ, ಅಂದರೆ ಹೊಳೆ ಹತ್ತಿರ ಅಲ್ವಾ, ಸ್ವಲ್ಪ ನೀರೆಲ್ಲ ಸಿಗತ್ತೆ.
ಅಲ್ಲೇ ಎಲ್ಲ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ, ಅಂದರೆ ಪಾತ್ರೆ ಎಲ್ಲ ವಾಶ್ ಮಾಡ್ಲಿಕ್ಕೆ ಚಲೋ ಆಗುತ್ತೆ, ಅದಕ್ಕೆ ಹೊಳೆ ಹತ್ರನೇ ಬರೋದು. ಹಾಗೆ ಇಲ್ಲೇ ಕೂತ್ಕೊಂಡು ನಾವು ಸ್ನ್ಯಾಕ್ಸ್ ತಿನ್ನಿಸ್ತಾ ಇದ್ದಾರೆ ಟೀಚರ್ ಅವ್ರ ಹುಡುಗನಿಗೆ. ಮಕ್ಕಳೆಲ್ಲ ನೋಡಿ, ಇನ್ನೂ ಸ್ವಲ್ಪ ಮಕ್ಕಳಿದ್ರು, ಅವರು ಬಂದಿಲ್ಲ, ಎಲ್ಲ ಊರಿಗೆ ಹೋಗಿಬಿಟ್ಟಿದ್ದಾರೆ. ಅದಕ್ಕೆ ನಾವು ಮತ್ತು ನಮ್ಮ ನೇಬರ್ಸ್ ಅಷ್ಟೇ ಬಂದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀರೆಲ್ಲ. ಹೀಗೆ ಎಲ್ಲಾದರೂ ವೀಕೆಂಡಲ್ಲಿ ಹೋಗ್ತಾ ಇದ್ದರೆ ತುಂಬ ಮಕ್ಕಳು ಖುಷಿ ಪಡ್ತಾರೆ. ಮನೆಯಲ್ಲೇ ಇದ್ದು ಅವರಿಗೂ ಸ್ಕೂಲಿಗೆ ಹೋಗಿ ಬೇಜಾರಾಗುತ್ತಲ್ವ. ನಮಗೂ ಕೂಡ ನಾವು ಡ್ಯೂಟಿ ಹೋಗ್ತೀವಿ, ಡ್ಯೂಟಿ ಮಾಡಿ ನಮಗೂ ಮನಸ್ಸಿಗೆ ಸ್ವಲ್ಪ ಏನೋ ಸಮಾಧಾನ ಅನಿಸುತ್ತೆ. ಇನ್ನೂ ಒಂದು ಕಡೆ ಹೋಗೋದಿದೆ, ಹೋಗಬೇಕು. ಆದರೆ ಎಲ್ಲರೂ ಸಂಡೇ ಒಬ್ಬರು ಊರಿಗೆ ಹೋಗಿರ್ತಾರೆ, ಅದಕ್ಕೆ ಹೋಗ್ಲಿಕ್ಕಾಗಲ್ಲ. ಆದರೆ ಎಲ್ಲರೂ ಒಟ್ಟಿಗೆ ಹೋಗಿದರೆ ಏನೋ ಒಂಥರ ಖುಷಿ ಇರುತ್ತೆ. ಒಬ್ಬರು ಇಬ್ಬರು ಹೋದರೆ, ಅಂದರೆ ನಮ್ಮ ಟೀಮಲ್ಲಿ ಇನ್ನೂ ಮೆಂಬರ್ಸ್ ಇದ್ದರು, ಅವರೆಲ್ಲ ಎಲ್ಲೋ ಸಂಡೇ ಅಲ್ವಾ ರಜೆ ಇತ್ತಂತ ಎಲ್ಲೋ ಮಾರ್ಕೆಟಿಂಗು ಅಲ್ಲಿ ಇಲ್ಲಿ ಹೋಗಿದ್ದಾರೆ. ತುಂಬ ಜನ ಹೋಗಿದರೆ ಏನೋ ಖುಷಿಯಾಗುತ್ತೆ. ನಾನು ಅಲ್ಲೇ ಮಕ್ಕಳೆಲ್ಲ ಹಾಗೆ ಕಲ್ಲೆಲ್ಲ ನೀರಿಗೆ ಹಾಕ್ತಾಯಿದ್ರಲ್ಲ, ನಾನು ಕೂಡ ಹಾಗೆ ಹಾಕ್ತಾಯಿದ್ದೆ ನೋಡಿ. ಅವಳು ನನ್ನ ಮಗಳ ಫ್ರೆಂಡು, ನಮ್ಮ ನೇಬರ್ಸು. ಹಾಗೆ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದು ಹಾಗೆ ನಾವು ರಿಟರ್ನ್ ನಮ್ಮ ಮನೆ ಕಡೆ ಬರ್ತಾ ಇದ್ದೀವಿ ನೋಡಿ. ಇದು ನಮ್ಮ ಮನೆ ಕಡೆ ಹೋಗೋ ರೂಟು. ಇದು ಹೈಸ್ಕೂಲ್ ಇದೆ, ಮನೆ ಹತ್ರನೇ ಸ್ಕೂಲ್ ಇದೆ ನೋಡಿ. ಎಷ್ಟು ನೇಚರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ನೋಡಿ, ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಹೈಸ್ಕೂಲು, ಆ ಕಡೆ ಕಾಲೇಜ್ ಇದೆ ಪಕ್ಕದಲ್ಲಿ. PUC ತನಕ ಅಷ್ಟೇ ಇದೆ, ಡಿಗ್ರಿ ಕಾಲೇಜ್ ಇಲ್ಲ. ಅದು ಮೊದಲೆಲ್ಲ ಇರಲಿಲ್ಲ, ಇವಾಗ ಆಗಿದೆ. ಮಕ್ಕಳಿಗೆಲ್ಲ ಸ್ವಲ್ಪ ಇಲ್ಲಿ ಹತ್ತಿರ ಕಾಲೇಜೆಲ್ಲ ಇದ್ದರೆ ಅನುಕೂಲ ಆಗುತ್ತೆ. ಇದು ನೋಡಿ, ನಾವೀಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಮನೆ ಹತ್ರ ಬಂದ್ವಿ ಈಗ. ಹಾಗೆ ಅವರೆಲ್ಲ ಅದೇ ಮಶ್ರೂಮ್ ಮತ್ತು ಕಳ್ಳೆ ಎಲ್ಲ ತರಲಿಕ್ಕೆ ಹೋಗಿದ್ರಲ್ಲ, ಸ್ವಲ್ಪ ಸಿಕ್ಕಿದೆ. ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪಲ್ಯ ಥರ ಮಾಡಿ ಊಟ ಮಾಡಿದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲಿಗೆ ನಮ್ಮ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮನೆ ಹತ್ರ ಬಂದ್ವಿ. ಇಲ್ಲೇ ನಮ್ಮ ಮನೆ ಇರೋದು ನೋಡಿ. ಅದೇ ನಮ್ಮ ಮನೆ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮದು ರೂಮ್. ಇದೇ ನೋಡಿ, ಕಳಲೆ ಎಷ್ಟೇ ಸಿಕ್ಕಿದೆ, ತುಂಬ ಏನು ಸಿಕ್ಕಲಿಲ್ಲ. ಮಶ್ರೂಮ್ ಸ್ವಲ್ಪ ನೋಡಿ, ಅಂದರೆ ಎಲ್ಲರಿಗೂ ಡಿವೈಡ್ ಮಾಡಬೇಕಲ್ಲ. ಇಲ್ಲಿಗೆ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.